ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆ ನಡೆಸ್ತಾ ಇರೋ ಪ್ರತಿಭಟನೆ 4ನೇ ದಿನವೂ ಮುಂದುವರೆದಿದೆ. ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸೋಮೇಶ್ ಮಾತನಾಡಿ, ಮಾನವ ಮತ್ತು ಕಾಡಾನೆಗಳ ಸಂಘರ್ಷ ಹಲವು ದಶಕದಿಂದ ನಡೆಯುತ್ತಲೇ ಬಂದಿದ್ರೂ ಕೂಡ ಶಾಶ್ವತ ಪರಿಹಾರ ಅನ್ನೋದು ಮರೀಚಿಕೆಯಾಗಿದೆ. ಕಳೆದ 4 ದಿನಗಳಿಂದ ಜಯ ಕರ್ನಾಟಕ ಸಂಘಟನೆ ಕಾಡಾನೆ ಸಮಸ್ಯೆ ಬಗ್ಗೆ ಧರಣಿ ನಡೆಸ್ತಾ ಇದ್ರೂ ಕೂಡ ಜಿಲ್ಲಾಡಳಿತವಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಬಂದು ಸಮಸ್ಯೆಯನ್ನ ಆಲಿಸಿಲ್ಲ. ನಾಳೆ ನಗರದ ಎನ್ಆರ್ ಸರ್ಕಲ್ ಬಳಿ ರಸ್ತೆ ತಡೆ ನಡೆಸಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗುವುದು ಅಂತ ಎಚ್ಚರಿಸಿದರು. ಬೆಳಗಾವಿ ಅಧಿವೇಶನ ನಡೀತಾ ಇದ್ದು, ಈ ಸಂದರ್ಭದಲ್ಲಿ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಅವರು ಕಾಡಾನೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿರುವುದು ಸ್ವಾಗತಾರ್ಹ. ಕೇವಲ ಭರವಸೆ ಮಾತುಗಳನ್ನು ನೀಡದೆ ಇದು ಕಾರ್ಯಗತ ಆಗಬೇಕು ಅಂತ ಮನವಿ ಮಾಡಿದರು. ಸಂಘಟನೆ ವತಿಯಿಂದ ಕಾಡಾನೆಗಳ ಹಾವಳಿ ಶಾಶ್ವತವಾಗಿ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಹೇಮಾವತಿ ಪ್ರತಿಮೆ ಹತ್ರ ಇವತ್ತಿಗೆ 4ನೇ ದಿನದ ಸತ್ಯಾಗ್ರಹ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳಾಗ್ಬೋದು, ಜಿಲ್ಲಾಧಿಕಾರಿಗಳಾಗ್ಬೋದು ಯಾರು ಬಂದು ಏನು ಎಂತ ಅಂತ ಕೇಳ್ತಿಲ್ಲ. ಯಾಕಂದ್ರೆ ನಾವು ಮಾಡ್ತಿರೋದು ರೈತರ ಪರ ಹೋರಾಟ. ಏನು ಹಿಂದೆ ಕೂತಿದ್ದಾರೆ ಅವರೆಲ್ಲ ಪೂರ್ತಿ ಕೂಲಿ ಕಾರ್ಮಿಕರು, ಅವ್ರಿಗೆ ಕೆಲ್ಸಕ್ಕೆ ಹೋಗಕ್ಕಾಗ್ದೇ ಅವ್ರ ಧರಣಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ದಯಮಾಡಿ ಇದನ್ನ ನಮಗೆ ಸಂಘಟನೆಯಿಂದ ಮನವಿ, ದಯಮಾಡಿ ಇದನ್ನ ಆನೆಗಳಿಂದ ಕಾಡಾನೆ ಹಾವಳಿಯಿಂದ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬಿಕ್ಕೋಡು ಸಕಲೇಶ್ಪುರ ಬೇಲೂರಲ್ಲೆಲ್ಲ ಆನೆ ಹಾವಳಿ ತೀರಾ ಜಾಸ್ತಿ ಆಗಿದ್ದು, ಇದನ್ನ ಕೂಡಲೇ ಶಾಶ್ವತ ಪರಿಹಾರ ಕೇಳ್ತಿದ್ದೀವಿ. ನಿನ್ನೆ ಇದರಲ್ಲಿ ವಿಧಾನಸಭೆಯಲ್ಲಿ ನಮ್ಮ ಬೇಲೂರು ಶಾಸಕರಾದ ಸುರೇಶ್ ರವರು ಈ ವಿಚಾರನ ಕಾಡಾನೆಗಳ ವಿಚಾರವನ್ನು ಶಾಶ್ವತ ಪರಿಹಾರ ಕೋರಿ ಮಾತಾಡಿದ್ರು. ಅದಕ್ಕೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಆದ್ರೆ ನಾವು ಕೇಳ್ತಾ ಇರೋದು ಏನು ಗೊತ್ತಾ, ಶಾಶ್ವತವಾದ ಪರಿಹಾರ ಕೇಳ್ತಿದ್ದೀವಿ. ನಿಮ್ಮೇನು ಕೇಳ್ತಿಲ್ಲ. ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಮಗೆ ಕಾಡಾನೆಗಳಿಂದ ಶಾಶ್ವತ ಪರಿಹಾರ ಕೇಳಿ ನಾವು ಧರಣಿ ಮುಂದುವರಿಸ್ತಿದ್ವಿ. ಪ್ರತಿಭಟನೆಯಲ್ಲಿ ಕೂಲಿ ಕಾರ್ಮಿಕರ ಸಂಘಟನೆಯ ಮುಖಂಡರು ಮತ್ತು ಪದಾಧಿಕಾರಿಗಳು, ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು ಹಾಗೂ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಘಟಕದ ಪದಾಧಿಕಾರಿಗಳು ಸೇರಿದಂತೆ ಹಲವು ಸಂಘಟನೆಯ ಮುಖಂಡರು ಹಾಜರಿದ್ದರು. ಹಾಸನದ ಜನತೆ ಹಾಗೂ ವೀಕ್ಷಕರಿಗೆ ಸಂತಸ IVF ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು. ಸಂತಸ IVF ಸಂಸ್ಥೆಯು ಕಳೆದ 15-16 ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಸೌಲಭ್ಯ, ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಏನೇನು ಸೌಲಭ್ಯ ಅಂದರೆ, ಒಂದು, ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂಥ ಸಮಾಲೋಚನೆ, ನಿಖರವಾದ ಸ್ಕ್ಯಾನಿಂಗ್, IUI ಅಂದರೆ ಗರ್ಭಕೋಶದೊಳಗೆ ವೀರ್ಯಧಾರಣೆ, IVF, ಭ್ರೂಣ ಬಯಾಪ್ಸಿ, ಬ್ಲಾಸ್ಟೋಸಿಸ್ಟ್ ಕಲ್ಚರ್, PRP ಅನ್ನೋ ಟೆಕ್ನಾಲಜಿ, ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು, ಜೊತೆಗೆ ಗರ್ಭಕೋಶ ದರ್ಶಕ, ಉದರ ದರ್ಶಕಗಳಂಥ ಸರ್ಜರಿಗಳನ್ನು ಸಹ ಸಂತಸ IVF ಸಂಸ್ಥೆಯಲ್ಲಿ ಲಭ್ಯವಿದೆ. ಈ ಸಂಸ್ಥೆಯು ಸ್ಥಾಪಿತವಾಗಿ 16 ವರ್ಷ ಕಳೆದಿದೆ. ಈ 16ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ 17, 18 ಮಂಗಳವಾರ ಹಾಗೂ ಬುಧವಾರ ಸಂತಸ IVF ಸಂಸ್ಥೆಯಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ. ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ, ಮಹಿಳೆಯರಿಗೆ TVS ಸ್ಕ್ಯಾನಿಂಗ್ ಮಾಡಿಕೊಡ್ತೀವಿ ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ. ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು IVF ಬೇಕಾಗೋ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ IVFನ ಮಾಡಿಕೊಡಲಾಗುತ್ತದೆ. ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ. ಸ್ಥಳ 2ನೇ ಮಹಡಿ, ಶ್ರೀ ವೆಂಕಟಾದ್ರಿ ಆರ್ಕೇಡ್, ರಿಲಯನ್ಸ್ ಸ್ಮಾರ್ಟ್ ಹತ್ತಿರ, 3ನೇ ಅಡ್ಡ ರಸ್ತೆ, KR ಪುರಂ, ಹಾಸನ 573201. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620099969.